ನಾವು ಪ್ರೆಸೆಂಟ್ ಲೀಡ್ ಮಾಡ್ತಿರೋ ಜನ್ರೇಷನಲ್ಲಿ ನಾವು ಹೇಗೆ ಭಾಳಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ವಿ. ಅದು ಯಾವುದೋ ಒಂದು ಅಪ್ಲಿಕೇಶನ್ ಆಗಲಿ, ಜೆಮಿನೈ, ಚಾಟ್ GPT, ಕ್ಯಾನ್ವಾ ಅಂತ ಪವರ್ಫುಲ್ ಟೂಲ್ಸ್ನ ಯೂಸ್ ಮಾಡ್ತಾಯಿದ್ರು, ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಮೀನ್ಸ್ ನಮ್ಮ ಮೈಂಡಲ್ಲಿ ಯಾವುದೋ ಒಂದು ಕ್ವಶನ್ ಇರುತ್ತೆ, ಯಾವುದೋ ಒಂದು ಕಾನ್ಸೆಪ್ಟ್ ಇರುತ್ತೆ, ಇಲ್ಲ ಯಾವುದೋ ಒಂದು ಪ್ರಾಜೆಕ್ಟ್ ಬಿಲ್ಡ್ ಮಾಡಬೇಕಂತ ನಾವು ಆಲೋಚನೆ ಮಾಡ್ತಾ ಇರ್ತೀವಿ. ಮೀನ್ಸ್ ಯಾವುದೊಂದು ಕ್ವಶನ್ ಕೇಳಿದ್ರು ಅಂದ್ಕೊಳ್ಳೋದ್ರಲ್ಲಿ ಅದು ಸರಿಯಾಗಿ ರೆಸ್ಪಾಂಡ್ ಮಾಡೋಲ್ಲ. ನಾವು ಯಾವುದೊಂದು ಕ್ವಶನ್ ಕೇಳಿದ್ರೆ ಅದಕ್ಕೆ ಯಾವುದೋ ಒಂದು ಆನ್ಸರ್ ಕೊಡುತ್ತೆ. ಸೊ ಈ ಥರ ಇಶ್ಯೂಸು ನಾನು ಸಹ ಎವ್ರಿ ಡೇ ಫೇಸ್ ಮಾಡ್ತಾಯಿದ್ದೆ ಪರ್ಸ್ನಲಾಗಿ. ಅದೇ ಟೈಮಲ್ಲೇ ನನಗೇನು ಅಂತಂದರೆ ಒಂದು ಟೂಲ್ನ ಕಂಡುಕೊಂಡೆ. ಆ ಟೂಲ್ ನೇಮ್ ಬಂದ್ಬಿಟ್ಟು ನೋಟ್ಬುಕ್ LM ಅಂತ. ಸೊ ಈ ನೋಟ್ಬುಕ್ LM ಯಾವುದೇ ರೀತಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಲ್ಲ, ಇದು ಬಂದ್ಬಿಟ್ಟು ಮೇಡ್ ಬೈ ಗೂಗಲಿಂದನೇ. ಇದು ನಿಯರ್ಲಿ 1 year ಆಯಿತು ಲಾಂಚ್ ಆಗಿ, ಆಲ್ಮೋಸ್ಟ್ ನನಗೆ ಗೊತ್ತಿಲ್ಲ. ಬಟ್ ಈ ಟೂಲ್ ಬಗ್ಗೆ ತಿಳ್ಕೊಳ್ಳಿ, ಇದರಲ್ಲಿ ವೆಲ್ ಪರ್ಫಾರ್ಮೆನ್ಸು ಟೂಲ್ಸ್ ಇದ್ದಾವೆ, ಮೀನ್ಸ್ ಫೀಚರ್ಸ್ ಇದ್ದಾವೆ. ಸೊ ಇದ್ರ ಬಗ್ಗೆ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ನೋಡ್ತಾ ಇರೋ ಟೆಕ್ ಮೋರಿಂಗ್ ಕನ್ನಡ ಚಾನಲ್. ನನ್ನ ಹೆಸರು ಮಲ್ಲಿಕಾರ್ಜುನ ಆಚಾರಿ. ಓಕೆ, ನಾವು ಇವಾಗ ಪ್ರೆಸೆಂಟ್ ನೋಟ್ಬುಕ್ LM ನಾನು ಲಾಗಿನ್ ಮಾಡೋಣ. ಯಾವ ಥರ ಓಪನ್ ಮಾಡೋದಂತ ಫಸ್ಟ್ ತಿಳ್ಕೊಳ್ಳೋಣ. ಸೊ ನಾನು ಇಲ್ಲಿ ಫಸ್ಟ್ ಎಡ್ಜ್ ಓಪನ್ ಮಾಡ್ತೀನಿ. ಓಕೆ, ಎಡ್ಜಲ್ಲಿ ಹೋದರೆ ನಿಮಗೆ ಸರ್ಚ್ ಬರಲ್ಲಿ ಬರುತ್ತೆ. ಸೊ ಅಲ್ಲಿ ನಿಮಗೆ ಜಸ್ಟ್ ಟೈಪ್ ಮಾಡಿ ನೋಟ್ಬುಕ್ LM ಅಂತ ಜಸ್ಟ್ ಬರುತ್ತೆ. ಓಕೆ, ಇಲ್ಲಿ ಕೆಳಗಡೆ ನಿಮಗೆ ನೋಟ್ಬುಕ್ LM ಅಂತ ನೋಡಿಸುತ್ತೆ. ಇಲ್ಲಿ ನಿಮಗೆ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗಿಬಿಡುತ್ತೆ. ಟ್ರೈ ನೋಟ್ಬುಕ್ LM ಅಂತ ಇರುತ್ತೆ. ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಂತಂದರೆ ಲಾಗಿನ್ ಮಾಡಿ ಅಂತ ನೋಡಿಸುತ್ತೆ. ಓಕೆ, ಲಾಗಿನ್ ಅಲ್ಲ, ನಾನೆಲ್ಲ ಮಾಡಿದ್ದೀನಿ. ಸೊ ನೋಡ್ಬೋದು ನೀವು, ನಾನು ಆಲ್ರೆಡಿ ಅಪ್ಲಿಕೇಶನ್ಸ್ ಡೌನ್ಲೋಡ್ ಮಾಡಿದ್ದೀನಿ. ನೀವು ಚೆಕ್ ಮಾಡ್ಬೋದು. ನಾನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಡೈರೆಕ್ಟ್ ನಾನು ಅಪ್ಲಿಕೇಶನ್ ಇವಾಗ ಓಪನ್ ಮಾಡ್ತೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಟ್ಬುಕ್ LM ಅಂತ. ಇದನ್ನು ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ. ಓಕೆ, ನಿಮಗೆ ಇಂಟರ್ಫೇಸ್ ಈ ಥರ ಇರುತ್ತೆ. ಇವಾಗ ನೋಡ್ತಾ ಇದ್ದಾರಲ್ವ, ನಾನು ಆಲ್ರೆಡಿ ಪ್ರಾಜೆಕ್ಟ್ಸ್ ರನ್ ಮಾಡಿದ್ದೀನಿ. ಸೊ ಅದು ಬಿಟ್ಟು ನಾನೆಲ್ಲ ಟ್ರೈ ಮಾಡಿದ ತಕ್ಷಣ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನಿಮಗೆ ಓಪನ್ ಮಾಡಿದ ತಕ್ಷಣ ಇಂಟರ್ಫೇಸ್ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಎಲ್ಲ, ಅಪ್ಕಮಿಂಗ್ ಟೂಲ್ಸ್ ಬಗ್ಗೆ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಮೇಲೆ. ಸೊ ಅವೆಲ್ಲ ಬಿಟ್ಟು ಹಾಕ್ಬಿಡಿ. ಕೆಳಗಡೆ ನಿಮಗೆ ಇನ್ನೊಂದಿದೆ, ಮೀನ್ಸ್ ಕ್ರಿಯೇಟ್ ಎ ನ್ಯೂ ನೋಟ್ಬುಕ್ ಅಂತ. ಅದನ್ನು ಕ್ಲಿಕ್ ಮಾಡಲ್ಲಿ ನೋಡಿಸುತ್ತೆ ಕ್ರಿಯೇಟಿಂಗ್ ಎ ನ್ಯೂ ನೋಟ್ಬುಕ್ ಅಂತ. ಸೊ ನಿಮಗೆ ಇಂಟರ್ಫೇಸ್ ಈ ಥರ ಕ್ರಿಯೇಟ್ ಆಡಿಯೋ ವೀಡಿಯೋ ಓವರ್ವ್ಯೂಸ್ ಫ್ರಮ್ ವೆಬ್ಸೈಟ್ ಅಂತ ಇರುತ್ತೆ. ನೀವು ಫಸ್ಟ್ ಇಲ್ಲಿ ವೆಬ್ ಕಾಣಿಸುತ್ತೆ. ನೀವು ಇಫ್ ಇನ್ ಕೇಸ್ ನೀವು ಮೇಲಲ್ಲಿ ಏನೋ ಸರ್ಚ್ ಮಾಡಿ ಅದು ವೆಬ್ಬಲ್ಲೇ ಬರುತ್ತೆ. ಓಕೆ, ಮೀನ್ಸ್ ವೆಬ್ ಇವಾಗ ಗೂಗಲ್ ಯಾವ ಥರ ಹೋಗುತ್ತೋ ಆ ಥರ ವರ್ಕ್ ಆಗುತ್ತೆ. ಬಟ್ ನಿಮಗೇನು ನಿಮ್ಮ ಹತ್ರ ಯಾವುದೊಂದು ಡಾಕ್ಯುಮೆಂಟ್ ಏನಾದರೂ ಇದ್ದರೆ ಸೊ ಅವನ್ನ ಸಹ ನೀವು ಅಪ್ಲೋಡ್ ಮಾಡ್ಬೋದು. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಮಗೆ ಮೊದಲು ಇಲ್ಲಿ ಫೀಚರ್ ಏನಂತಂದರೆ ನಾನು ಇವಾಗ ಹೇಳ್ತೀನಿ ನೋಡಿ. ಕೆಳಗಡೆ ನಿಮಗೆ ವೆಬ್ಸೈಟ್ ಆ್ಯಂಡ್ ಲಿಂಕ್ಸ್ ಅಂತ ಇದೆ. ಓಕೆ, ಅದನ್ನು ಕ್ಲಿಕ್ ಮಾಡಿ ನೀವು ಯಾವುದೇ ಒಂದು ವೆಬ್ಸೈಟ್ ಆಗಿರಲಿ ಅಥವಾ ನಿಮಗೆ ಇಫ್ ಇನ್ ಕೇಸ್ ನಿಮ್ಮ ಕಾಲೇಜಲ್ಲಿ ಯಾವುದೋ ಒಂದು ನಿಮಗೆ ಒಂದು ವೆಬ್ಸೈಟ್ ಇರುತ್ತೆ, ಕಾಲೇಜ್ದು ವೆಬ್ಸೈಟ್ ಇರುತ್ತೆ. ಅದರಲ್ಲಿ ನಿಮಗೆ ರಿಲೇಟೆಡ್ ಯಾವುದೋ ಒಂದು ಕಂಟೆಂಟ್ ಇರುತ್ತೆ, ಎಜುಕೇಷನ್ ರಿಲೇಟೆಡ್ ಕಂಟೆಂಟ್ ಇರುತ್ತೆ. ಆ ವೆಬ್ಸೈಟ್ನ ನೀವೇನು ಲಿಂಕ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಬೋದು. ಎಕ್ಸಾಂಪಲ್ ನಾನು ಇಲ್ಲೊಂದು ವಿಕಿಪೀಡಿಯಾ ಓಪನ್ ಮಾಡಿದ್ದೀನಿ. ಆ ವಿಕಿಪೀಡಿಯಾ ನಿಮಗೆ ಕಾಣಿಸ್ತಾ ಇದೆ. ಓಕೆ, ನಿಮಗೆ ನೋಡಿಸ್ತೀನಿ. ಓಕೆ, ಇಲ್ಲಿದೆ ವಿಕಿಪೀಡಿಯಾ ಇದೆ, ಕಂಪ್ಯೂಟರ್ ನೆಟ್ವರ್ಕ್ದು ವಿಕಿಪೀಡಿಯಾ ಇದೆ. ಸೊ ನಾನು ಇದನ್ನು ಜಸ್ಟ್ ಮೇಲೆ ಲಿಂಕ್ನ ಕಾಪಿ ಮಾಡ್ಕೊತಾ ಇದ್ದೀನಿ. ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಎನಿ ಲಿಂಕ್ಸ್ ಅಂತ ಮೆನ್ಷನ್ ಮಾಡಿದ್ರೆ, ಕೆಳಗಡೆ ಮೆನ್ಷನ್ ಮಾಡಿದರೆ ಯಾವ್ಯಾವ ಥರ ಅಪ್ಲೋಡ್ ಮಾಡಬೇಕು ಲಿಂಕ್ಸ್ ಅಂತ. ಜಸ್ಟ್ ಇಲ್ಲಿ ನೀವು ಪೇಸ್ಟ್ ಮಾಡಿದ ತಕ್ಷಣ ಇನ್ಸೆಟ್ ಅಂತ ಬರೋದು, ನೀವು ಕ್ಲಿಕ್ ಮಾಡಿ. ಓಕೆ, ಇನ್ಸೆಟ್ ಮಾಡಿದ ತಕ್ಷಣ ಅದು ನಿಮಗೆ ಅನಲೈಸ್ ಮಾಡುತ್ತೆ. ಆ ವೆಬ್ಸೈಟ್ ಏನಿದೆ ಅಲ್ವ ಅದನ್ನು ಅನಲೈಸ್ ಮಾಡಿ ನಿಮಗೆ ಇಫ್ ಇನ್ ಕೇಸ್ ಬೇಕಂದ್ರೆ ನೀವು ಮೇಲೆ ಆ್ಯಡ್ ಸೋರ್ಸ್ ಕೊಟ್ಟು ನೀವು ಆ್ಯಡ್ ಮಾಡ್ಬೋದು. ಓಕೆ, ಇಲ್ಲಿ ಅಗೇನ್ ಇಲ್ಲಿ ಲಿಂಕ್ ಕೊಟ್ಟು ನೀವು ಆ್ಯಡ್ ಮಾಡ್ಬೋದು. ನನಗೆ ಒಂದೇ ಲಿಂಕ್ ಸಾಕು ಸದ್ಯಕ್ಕೆ. ನೋಡಿಸುತ್ತೆ ನೋಡಿ, ವಿಕಿಪೀಡಿಯಾದಲ್ಲಿ ಏನೇನಿದೆ ಡೀಟೇಲ್ಸ್ ಎಲ್ಲ ಅದ ನೋಡಿಸುತ್ತೆ. ಓಕೆ, ಇದಿಷ್ಟು ನಮಗಿಲ್ಲ. ಇಫ್ ಇನ್ ಕೇಸ್ ನಮ್ಗೆ ಯಾವುದೊಂದು ಕ್ವಶನ್ ಇದೆ ಈ ವಿಕಿಪೀಡಿಯಾದಲ್ಲಿ, ನಾನು ಕಂಪ್ಯೂಟರ್ ನೆಟ್ವರ್ಕಿಂಗ್ದು ನಾನು ಓಪನ್ ಮಾಡಿದ್ದೀನಿ. ಫಂಡಮೆಂಟಲ್ಸ್ ಓಪನ್ ಮಾಡಿದ್ದೀನಿ. ಇದರಲ್ಲಿ ನನಗೆ ಯಾವುದೋ ಒಂದು ಕ್ವಶನ್ ಇದೆ. ಓಕೆ, ವಾಟ್ ಈಸ್ ಲ್ಯಾನ್ ಅಂತ. ಓಕೆ, ಜಸ್ಟ್ ನಾನು ಟೈಪ್ ಮಾಡ್ತೀನಿ, ಆನ್ಸರ್ ಸಿಗುತ್ತೆ. ಮೀನ್ಸ್ ಆ ವಿಕಿಪೀಡಿಯಾದಲ್ಲಿ ಏನಿದೆಲ್ಲ ಅದನ್ನು ನಿಮಗೆ ಆನ್ಸರ್ ಕೊಡುತ್ತೆ. ಇಲ್ಲಿ ನೋಡಿ, ಎ ಲೋಕಲ್ ಏರಿಯಾ ನೆಟ್ವರ್ಕ್ ಇಸ್ ಎ ಕಂಪ್ಯೂಟರ್ ನೆಟ್ವರ್ಕ್ ಆ್ಯಂಡ್ ಕನೆಕ್ಟ್ಸ್ ರಿವರ್ಸ್ ವಿತ್ ಇನ್ ಎ ಲಿಮಿಟೆಡ್ ಜಿಯೋಗ್ರಾಫಿಕಲ್ ಏರಿಯಾ ಅಂತ ಈ ಥರ ಹೇಳುತ್ತೆ. ಸೊ ಇದು ಏನಾದರೂ ವಿಕಿಪೀಡಿಯಾದಲ್ಲಿ ಏನಿದೆ ಅದೆಲ್ಲ ನಿಮಗೆ ನೋಡಿಸುತ್ತೆ. ಸೊ ಈ ಥರ ನಿಮ್ಗೆ ಇಫ್ ಇನ್ ಕೇಸ್ ನಾಟ್ ಓನ್ಲಿ ವೆಬ್ಸೈಟ್ ಲಿಂಕ್, ನಿಮ್ಗೆ ಇಲ್ಲಿ ಲಿಂಕ್ ಬಂದುಬಿಟ್ಟು ನೀವು ಯಾವುದೇ ರೀತಿಯಲ್ಲಿ ಇಫ್ ಇನ್ ಕೇಸ್ ನಾನು ಇನ್ನೊಂದು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಇದೆ. ಓಕೆ, ಜಾಕ್ಮಾ ಅವ್ರದ್ದು, ನಿಮ್ಗೆ ಗೊತ್ತಿದೆ ಜಾಕ್ಮಾ ಅವರು ಅಂತ. ಅವ್ರದ್ದು ನಾನು ವೀಡಿಯೋ ಮೀನ್ಸ್ ಯೂಟ್ಯೂಬಲ್ಲಿರೋದು ನಾನು ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತೀನಿ ವೀಡಿಯೋ ಲಿಂಕ್ನ. ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಓಕೆ, ಜಸ್ಟ್ ಕಾಪಿ ಮಾಡ್ಕೊಳ್ಳಿ. ಓಕೆ, ಜಸ್ಟ್ ಇಲ್ಲಿ ಪೇಸ್ಟ್ ಎನಿ ಲಿಂಕ್ ಇನ್ಸೆಟ್. ನನಗೆ ಇಲ್ಲಿ ಏನು ಬೇಡ, ನನಗೆ ಜಸ್ಟ್ ಏನು ಅಂತಂದರೆ ನನಗೆ ಕಂಪ್ಯೂಟರ್ ನೆಟ್ವರ್ಕ್ದೇನು ಇವಾಗ ನನಗೇನು ಬೇಡ. ಜಸ್ಟ್ ನಮಗೆ ಜಾಕ್ಮಾ ಅವ್ರದ್ದು ಒಂದೇ ಬೇಕು ಅಂತಂದರೆ ನಿಮ್ಗೆ ಜಸ್ಟ್ ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗೆ ಬೇಕಾದ್ರೆ ಕ್ವಶನ್ ಕೇಳಿ. ಓಕೆ, ಯಾವ ಥರ ಕೇಳ್ತಾರೆ, ವಾಟ್ ಈಸ್ ದ ಸಮ್ಮರಿ ಆಫ್ ದ ವಿಡಿಯೋ.
ಓಕೆ, ನಿಮಗೆ ಲೋಡ್ ಆಗುತ್ತೆ. ಸೊ ನಿಮ್ಗೆ ಹೇಳುತ್ತೆ ಆ ವಿಡಿಯೋ ಪ್ರೊವೈಡ್ಸ್ ಮೋಟಿವೇಶನಲ್ ಓವರ್ ಜಾಕ್ ಮಾ ಲೈಫ್ ಸ್ಟೋರಿ. ಸೊ ಈ ಥರ ಕೊಡುತ್ತೆ. ಆ ವಿಡಿಯೋದಲ್ಲಿ ಯಾವುದೊಂದು ನಿಮಗೆ ಕ್ವಶನ್ ಇರಲಿ ಅದಕ್ಕೆ ಆನ್ಸರ್ ಸಹ ಕೊಡುತ್ತೆ ನಿಮಗೆ. ಇದರಲ್ಲಿ ಒಟ್ಟು ಆ ವಿಡಿಯೋದಲ್ಲಿ ಏನಿರಲ್ಲ ಸಮ್ಮರಿ ಅದೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ನೀವು ಕ್ವಶನ್ ಕೇಳೋದ್ರ ಮುಖಾಂತರ ನೀವು ಅದನ್ನು ತಿಳ್ಕೊಬೋದು. ಇದು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂದರೆ, ನಿಮ್ಮ ಕಾಲೇಜಲ್ಲಿ ಒಂದು ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟಲ್ಲಿ ವೀಡಿಯೋಸ್ ಏನು ಕಳಿಸಿರ್ತಾರಲ್ವ, ಆ ವೀಡಿಯೋಸ್ನ ಲಿಂಕ್ಸ್ನ ನೀವು ಇಲ್ಲಿ ಪೇಸ್ಟ್ ಮಾಡಿಬಿಟ್ರೆ ಆ ವಿಡಿಯೋದಲ್ಲಿ ಏನೇನು ಹೇಳಿದ್ರೆ ಅದೆಲ್ಲ ಸಮ್ಮರಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇದನ್ನು ನೀವು ಆ್ಯಡ್ ಮಾಡಿ ಅದರಲ್ಲಿ ಇನ್ನೂ ಮೇನ್ ಪಾಯಿಂಟ್ಸ್ ಯಾವುವು ಅಂತ ನೀವು ಸಹ ಟೈಪ್ ಮಾಡೋದ್ರ ಮುಖಾಂತರ ನೀವು ತಿಳ್ಕೊಬೋದು. ಸೊ ಈ ಥರ ನೀವು ವರ್ಕ್ ಆಗುತ್ತೆ. ಓಕೆ, ಜಸ್ಟ್ ನಾನು ಇವಾಗ ಇವೆರಡು ಫೀಚರ್ಸು. ಓಕೆ, ನೆಕ್ಸ್ಟ್ ನಾನು ಇನ್ನೊಂದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೊಸ್ದಾಗಿ ತೊಗೋತೀನಿ. ನಿಮಗೆ ಇಲ್ಲಿ ನಾಟ್ ಓನ್ಲಿ ಲಿಂಕ್ಸ್, ನೀವು ನಿಮಗೆ ಇನ್ ಕೇಸ್ ಯಾವುದೊಂದು ಗೂಗಲ್ ಡ್ರೈವಲ್ಲಿ ನಿಮಗೆ PDF ಇದ್ರೂ ಕ್ಲಿಕ್ ಮಾಡಿ ನೀವು ಅಪ್ಲೋಡ್ ಮಾಡ್ಬೋದು. ಓಕೆ, ಅಪ್ಲೋಡ್ ಮಾಡಿದ್ರೂ ಬರುತ್ತೆ. ನೆಕ್ಸ್ಟ್ ರೈಟ್ ಆ್ಯಡ್ ಸೋರ್ಸ್. ನಿಮ್ಗೆ ಯಾವುದೊಂದು ಟೆಕ್ಸ್ಟ್ನ ನೀವು ಕಾಪಿ ಮಾಡಿದರೆ ಅದನ್ನು ಪೇಸ್ಟ್ ಸಹ ಮಾಡಿ ಮಾಡ್ಬೋದು. ಓಕೆ, ಇವೆಲ್ಲ ಜಸ್ಟ್ ನಾರ್ಮಲ್ ಫೀಚರ್ಸ್. ಇವಾಗ ನಾನೇನು ಎಕ್ಸ್ಪ್ಲೇನ್ ಮಾಡಿದೆ ಇವೆಲ್ಲ ನಾರ್ಮಲ್ ಫೀಚರ್ಸ್, ಎಲ್ಲದರಲ್ಲೂ ಇರುತ್ತೆ ಆಲ್ಮೋಸ್ಟ್. ಬಟ್ ನಿಮಗೆ ಇದು ಇಂಟರ್ಫೇಸ್ ನಿಮಗೆ ಅರ್ಥ ಮಾಡಿಸ್ಬಿಡ್ತೀನಿ. ನಿಮ್ಗೆ ಏನು ಲೆಫ್ಟ್ ಸೈಡಲ್ಲಿ ಕಾಣಿಸುತ್ತಲ್ಲ ಇದು ಬಂದುಬಿಟ್ಟು ಆ್ಯಡ್ ಸೋರ್ಸ್ ಟ್ಯಾಬ್ ಬಂದುಬಿಟ್ಟು. ಓಕೆ, ಸೋರ್ಸ್ ಟ್ಯಾಬು ನಿಮಗೆ ಮಿಡಲಲ್ಲಿರೋದು ಚಾಟ್, ಅಂದರೆ ನೀವೇನು ಚಾಟ್ ಮಾಡ್ಬೋದು, ಅಂದರೆ ನಿಮ್ಗೆ ಯಾವುದೊಂದು ಕ್ವಶನ್ಸ್ ಇದರಲ್ಲಿ ನೀವು ಕೇಳ್ಬೋದು. ನಿಮಗೆ ರೈಟ್ ಸೈಡಲ್ಲಿರೋದು ಸ್ಟುಡಿಯೋ. ಸೊ ಮೇನ್ ಪ್ಯಾನಲ್ ನಮಗೆ ಇದೆ ಇಂಪಾರ್ಟೆಂಟ್. ಇದರಲ್ಲಿ ನಮಗೆ ಸಮ್ ಇಂಪಾರ್ಟೆಂಟ್ ಫೀಚರ್ಸ್ ಇದಾವೆ. ಓಕೆ, ನಿಮಗೆ ತಿಳಿಸ್ಕೊಡ್ತೀನಿ ಏನು ಅಂತ. ಜಸ್ಟ್ ಅಗೇನ್ ನಾನು ಇವಾಗ ಆ್ಯಡ್ ಸೋರ್ಸ್ ಕೊಡ್ತೀನಿ. ನನ್ನ ಹತ್ರ ಪ್ರೆಸೆಂಟು ನನಗೆ ಇವಾಗ ಒಂದು ಏನು ಮೀನ್ಸ್ ನನ್ನ ಹತ್ರ ಒಂದು PDF ಇದೆ. ಓಕೆ, ನನಗೆ ಒಂದು ಕಾಲೇಜ್ ಇದೆ. ಆ ಕಾಲೇಜಲ್ಲಿ ನನಗೊಂದು ಡಾಕ್ಯುಮೆಂಟ್ ಪ್ರೊವೈಡ್ ಮಾಡಿದ್ದಾರೆ ಅಂದ್ಕೊಳ್ಳಿ. ಆ ಡಾಕ್ಯುಮೆಂಟ್ ನೇಮ್ ಬಂದುಬಿಟ್ಟು CN ಅಂತ ನಿಮಗೆ ಕಾಣಿಸ್ತಾ ಇದೆ. ನಿಮಗೆ ಯಾವ್ದು ಅಂತ ಡಾಕ್ಯುಮೆಂಟ್. ಓಕೆ, ಇದೆಲ್ಲ ನಮಗೆ ಸೇಮ್ ಕಂಪ್ಯೂಟರ್ ನೆಟ್ವರ್ಕಿಂಗ್ದೆ. ನಾನು ಜಸ್ಟ್ ಇದನ್ನು ಇಂಪೋರ್ಟ್ ಮಾಡ್ತೀನಿ. ಓಕೆ, ಇಂಪೋರ್ಟ್ ಮಾಡಿದ ತಕ್ಷಣ ಆ PDF ನಿಮಗೆ ಲೋಡ್ ಆಗುತ್ತೆ. ಓಕೆ, ಜಸ್ಟ್ ಲೋಡ್ ಆಗ್ತದೆ. ನೋಡೋಣ ಏನು ಕೊಡುತ್ತೆ ಅಂತ. ಇಟ್ಸ್ ಟೇಕ್ ಸಮ್ ಟೈಮ್. ಓಕೆ, PDF ಅಂದರೆ ನಾರ್ಮಲ್ ಓನ್ಲಿ ಸಿಂಗಲ್ ಪೇಜ್ ಆದರೆ ಬೇಗ ಆಗಿಬಿಡುತ್ತೆ. ಬಟ್ ಇದರಲ್ಲಿ ನಮಗೆ ಮಲ್ಟಿಪಲ್ ಪೇಜಸ್ ಇರ್ತಾವಲ್ವ, 50 ಅಬೋ ಇರ್ತವೆ. ಸೊ ಅದಕ್ಕೆ ನಮಗೆ ಸ್ವಲ್ಪ ಡಿಲೇ ಆಗುತ್ತೆ. ನಾಟ್ ದಟ್ ಮಚ್ 20-30 ಮಿನಿಟ್ಸ್ ತಗೊಳ್ಳಲ್ಲ. ಜಸ್ಟ್ ತಗೊಂಡ್ರೆ ಒಂದು 2 ಮಿನಿಟ್ಸ್ ತಗೊಳುತ್ತೆ ಅಷ್ಟೇ. ಓಕೆ, ಇವಾಗ ಫಂಡಮೆಂಟಲ್ ಕಂಪ್ಯೂಟರ್ಸ್ ಅಂದರೆ ಆ PDF ಅಲ್ಲಿ ಏನಿದೆ ಅದೆಲ್ಲ ಡಾಟಾ ಇಲ್ಲಿ ಕೊಡ್ತಾ ಇದೆ. ಓಕೆ, ನೀವೇನೇ ಒಂದು ಕ್ವಶನ್ ಕೇಳಿ. ಓಕೆ, ಇವಾಗ ಎಕ್ಸಾಂಪಲ್ ಲ್ಯಾನ್, ಬ್ಯಾನ್ ಮತ್ತು OSI ಮಾಡಲ್ಸ್ ನಾನು PDF ಅಲ್ಲಿ ಏನಿದೆ ಅವು ಮಾತ್ರ ಹೇಳ್ತಾ ಇದ್ದೀನಿ. ಓಕೆ, ಜಸ್ಟ್ ನೋಡಿ ಗೊತ್ತಾಗ್ಬಿಡುತ್ತೆ. ಓಕೆ, ನಾನಿವಾಗ ಯಾವುದೋ ಒಂದು ಕ್ವಶನ್ ಇದೆ OSI ಮಾಡಲ್. ವಾಟ್ ಈಸ್ OSI ಮಾಡಲ್ ಅಂತ ಕೇಳ್ತೀನಿ. ವಾಟ್ ಈಸ್ OSI ಮಾಡಲ್. ಓಕೆ, ನಾನು ಇಲ್ಲೊಂದು ಕ್ವಶನ್ ಕೇಳ್ತೀನಿ, ವಾಟ್ ಈಸ್ OSI ಮಾಡಲ್ ಅಂತ. ಜಸ್ಟ್ ಎಂಟರ್ ಮಾಡೋದ್ರ ಮುಖಾಂತರ ನಿಮ್ಗೆ ಏನಂದ್ರೆ ಇಲ್ಲಿ ಇದರಲ್ಲಿ ಏನಂತ ದೊಡ್ಡ ಮಹಾ ಫೀಚರ್ ಅಂತ ನೀವು ಅನ್ಕೋಬೋದು. ಮೀನ್ಸ್ ನೀವೇನು PDF ಅಪ್ಲೋಡ್ ಮಾಡಿದ್ರಲ್ಲ ಅದರಲ್ಲಿರೋ ಸಮ್ಮರಿ ಮಾತ್ರ ನಿಮಗೆ ಕೊಡುತ್ತೆ. ಇದೌಟ್ ಗೂಗಲ್ ಲೆವೆಲ್ ಥರ ಡಾಟಾ ಸೆಂಟ್ರಲ್ಲಿ ಏನು ಡಾಟಾ ಅವೈಲೇಬಲ್ ಇದೆ ಆ ಥರ ಡಾಟಾ ಕೊಡೋಲ್ಲ. ಜಸ್ಟ್ ನಿಮಗೆ PDF ಅಲ್ಲಿ ಏನಿದೆ ಅಷ್ಟು ಮಾತ್ರ ಕೊಡುತ್ತೆ. ನಿಮಗೆ ಬೇರೆ ಎಕ್ಸ್ಟ್ರಾ ಏನು ಕೊಡೋದೇ ಇಲ್ಲ. ಆ್ಯಸ್ ಪರ್ ಏನು ಪ್ರೊವೈಡ್ ಮಾಡಿದ್ರೆ ಆ PDF ಡಾಟಾನೇ ಕೊಡುತ್ತೆ, ಮಸಾಲೆ ಹಾಕಿ ಕೊಡೋಲ್ಲ. ಓಕೆ, ಸೊ ಈ ಥರ ಇದು ಅಪ್ಲಿಕೇಶನ್ ವರ್ಕ್ ಆಗುತ್ತೆ. ಸೊ ನಿಮಗೇನಂತಂದರೆ ಈ PDF ಅಪ್ಲೋಡ್ ಮಾಡಿದ್ರೆ ನನಗೆ ಪೇಷನ್ಸ್ ಇಲ್ಲಪ್ಪ ಓದಷ್ಟು, ನನಗೆ ಮೇನ್ ಪಾಯಿಂಟ್ಸ್ ಬೇಕು, ಮೀನ್ಸ್ ನನಗೆ ಕುತ್ಕೊಳಕ್ಕಾಗಲ್ಲ ಅಂತ ನಿಮ್ಗೆ ಏನಾದರೂ ಕಾನ್ಸೆಪ್ಟ್ಸ್ ಇದ್ದರೆ ನಿಮಗೆ ರೈಟ್ ಸೈಡಲ್ಲಿ ನಿಮಗೆ ಒಂದು ಟೂಲ್ಸ್ ಇದೆ. ಏನೇನಿದೆ? ಆಡಿಯೋ ಓವರ್ವ್ಯೂ, ಓಕೆ, ವಿಡಿಯೋ ಓವರ್ವ್ಯೂ, ಮೈಂಡ್ ಮ್ಯಾಪ್, ರಿಪೋರ್ಟ್ಸ್, ಫ್ಲ್ಯಾಶ್ ಕಾರ್ಡ್ಸ್, ಕ್ವಿಜ್, ಇನ್ಫೋಗ್ರಫಿ, ಡಾಟಾ ಟೇಬಲ್, ಹಾಗೆ ಬಂದ್ಬಿಟ್ಟು ಸ್ಲೈಡ್ ಡೆಕ್. ಓಕೆ, ಸೊ ಈ ಥರ ನಿಮಗೇನೋ ಫೀಚರ್ಸಲ್ಲಿದೆ. ಓಕೆ, ಈ ಫೀಚರ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲೇ ಮೇನ್ ನಿಮಗೆ ಇರೋದು ಫೀಚರ್ಸ್ ನಿಮಗೆ ಒಂಥರ ನೋಡಿದ್ರೆ ಗಮ್ಮತ್ತು ಅನಿಸ್ಬಿಡುತ್ತೆ, ಚೆನ್ನಾಗಿದೆ. ಫಸ್ಟ್ ನಾನು ಇದರಲ್ಲಿ ಆಡಿಯೋ ಓವರ್ವ್ಯೂ ಅಂತ ಫಸ್ಟ್ಗೆ ನಾನು ಆಡಿಯೋ ಓವರ್ವ್ಯೂ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಇವೆಲ್ಲ ರನ್ ಮಾಡಿಬಿಡ್ತೀನಿ ಫೀಚರ್ಸ್, ಯಾಕಂದರೆ ಇವು ಸಮ್ ಟೈಮ್ ತೊಗೊಳುತ್ತೆ ಇವೆಲ್ಲ ರೆಂಡರ್ ಆಗೋದಕ್ಕೆ, ನಿಮ್ಗೆ ಔಟ್ಪುಟ್ ಕೊಡೋದಕ್ಕೆ. ನಾನು ಮೊದಲು ವಿಡಿಯೋ ಓವರ್ವ್ಯೂನ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಓಕೆ, ಫಸ್ಟು ಆಡಿಯೋ ಮತ್ತೆ ಕ್ಲಿಕ್ ಮಾಡಿದೆ. ಓಕೆ, ಕೆಳಗಡೆ ರನ್ ಆಗ್ತದೆ, ನೋಡ್ತಾ ಇರ್ಬೋದು ನಿಮಗೆ ಆಡಿಯೋ ಓವರ್ವ್ಯೂ ಅಂತ. ಇದು ಸಮ್ ಟೈಮ್ ರನ್ ಆಗುತ್ತೆ, ಆಮೇಲೆ ನೀವು ಔಟ್ಪುಟ್ ಸಿಗುತ್ತೆ. ನೆಕ್ಸ್ಟ್ ನಾನು ವಿಡಿಯೋ ಓವರ್ವ್ಯೂ ಅದರಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಸೇಮ್ ಅದೇ. ಓಕೆ, ನಿಮಗೆ ಇದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಎಕ್ಸ್ಪ್ಲೇನರ್, ಬ್ರೀಫ್ ಅಂತ ಈ ಥರ ಎಲ್ಲ ಕೇಳುತ್ತೆ. ನಿಮಗೆ ಜಸ್ಟ್ ಇಲ್ಲಿ ಆಟೋ ಸೆಲೆಕ್ಟ್ ಯಾವ ಥರ ನಿಮಗೆ ಬೇಕು ಅದರಲ್ಲಿ, ಮೀನ್ಸ್ ಸಮ್ ವಿಡಿಯೋ ಓವರ್ವ್ಯೂ ಅಂದರೆ ಸ್ಲೈಡ್ಸ್ ಮುಖಾಂತರ ಇದು ಎಕ್ಸ್ಪ್ಲೇನ್ ಮಾಡುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಆಲ್ರೆಡಿ. ಸೊ ಇದರಲ್ಲಿ ಆಟೋ ಸೆಲೆಕ್ಟ್ ಕೊಟ್ಟು ನಾನು ಜಸ್ಟ್ ಜನ್ರೇಟ್ ಕೊಡ್ತೀನಿ. ನೀವು ಇನ್ ಕೇಸ್ ಯಾವುದೋ ಪ್ರಾಂಪ್ಟ್ ಇದ್ದರೆ ನೀವು ಪ್ರಾಂಪ್ಟ್ನ ಸಹ ರನ್ ಮಾಡ್ಬೋದು. ಜಸ್ಟ್ ಜನ್ರೇಟ್ ಕೊಡಿ. ಓಕೆ,
ಇದನ್ನು ರನ್ ಆಗಿಬಿಡುತ್ತೆ ನಿಮಗೆ, ವೀಡಿಯೋ ಓವರ್ ಸಹ ರನ್ ಆಗಿಬಿಡುತ್ತೆ. ರಿಮೈನಿಂಗ್ ಏನಿದಲ್ಲ ರಿಪೋರ್ಟ್ಸ್ ಅವೆಲ್ಲ ನಾವು ಕ್ಲಿಕ್ ಮಾಡಿಬಿಡೋಣ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಸಜೆಷನ್ಸ ಕೊಡುತ್ತೆ. ರಿಪೋರ್ಟ್ ನಿಮ್ಗೆ ಯಾವುದೊಂದು ರಿಪೋರ್ಟ್ ಬೇಕಂದರೆ ಯಾವ ಥರ ಜನ್ರೇಟ್ ಮಾಡೋದು ಅಂತ ಗೊತ್ತಾಗುತ್ತೆ ನಿಮಗೆ. ಇದರಲ್ಲಿ ರಿಪೋರ್ಟ್ಸಲ್ಲಿ ನಿಮಗೆ ಕೆಲವೊಂದು ಕ್ರಿಯೇಟ್ ಯುವರ್ ಓನ್ ಅಂತಲೂ ಇರುತ್ತೆ. ಮೀನ್ಸ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಇದು ಮಾಡ್ಕೋಬೋದು. ನಿಮ್ಗೆ ಯಾವ್ಯಾವ ಥರ ಡಿಸೈನ್ ಬೇಕು, ಸ್ಟಡಿ ಗೈಡ್ ಥರ ಬೇಕಾ, ಬ್ರೀಫಿಂಗ್ ಬೇಕು, ಡಾಕ್ಯುಮೆಂಟಲ್ಲಿ ಬೇಕಾ, ಬ್ಲಾಗ್ ಪೋಸ್ಟ್ ಥರ ಬೇಕಾ, ಇನ್ಫ್ರಾಸ್ಟ್ರಕ್ಚರ್ ಡಿಸೈನ್ ಗೈಡ್ ಬೇಕಾ, ಸೊ ಆ ಥರ ನೀವು ಇದು ಮಾಡ್ಕೋಬೋದು. ಇದು ಟೆಕ್ನಾಲಜಿ ರಿಲೇಟೆಡು. ಸೊ ನನಗೆ ಇದರಲ್ಲಿ ಜಸ್ಟ್ ನಾವು ಯಾವುದು ಸೆಲೆಕ್ಟ್ ಮಾಡೋಣ, ಟೆಕ್ನಾಲಜಿ ಪ್ರೀಮಿಯರ್ ಅಂತಿದೆ. ಓಕೆ, ಸೊ ಅದನ್ನು ಕ್ಲಿಕ್ ಮಾಡ್ತೀನಿ. ಆ ರೀತಿಯಲ್ಲಿ ನಿಮಗೆ ಅಂದರೆ ರಿಪೋರ್ಟ್ಸ್ನ ಜನ್ರೇಟ್ ಮಾಡುತ್ತೆ. ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ನೆಕ್ಸ್ಟು ಮೈಂಡ್ ಮ್ಯಾಪು. ಓಕೆ, ಮೈಂಡ್ ಮ್ಯಾಪು. ನೆಕ್ಸ್ಟು ಫ್ಲ್ಯಾಶ್ ಕಾರ್ಡ್ಸು, ನೆಕ್ಸ್ಟು ಇನ್ಫೋಗ್ರಾಫ್, ಈ ಡಾಟಾ ಟೇಬಲು, ನೆಕ್ಸ್ಟು ಸ್ಲೈಡ್ ಡೆಕ್ ಅಂತ. ಸೊ ಇವೆಲ್ಲ ಫೀಚರ್ಸ್ನ ನಾನು ರನ್ ಮಾಡಿಬಿಟ್ಟೆ. ಬಿಕಾಸ್ ಏನಕ್ಕೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರೆ ಟೈಮ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನೇನಂತಂದರೆ ಎಲ್ಲ ರನ್ ಮಾಡಿಬಿಡ್ತೀನಿ, ಒನ್ ಬೈ ಒನ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ರೆಡಿ ಕೆಳಗಡೆ ರನ್ ಆಗ್ತದೆ. ಆಡಿಯೋ ಮತ್ತು ವೀಡಿಯೋ ಏನು ಓವರ್ ವ್ಯೂ ಇದಲ್ಲ, ಇವು ಸಮ್ ಟೈಮ್ ತೊಗೊಳುತ್ತೆ. ಮೀನ್ಸ್ 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ತೊಗೊಳುತ್ತೆ. ಬೇಸ್ಡ್ ಆನ್ ನಿಮ್ಮದು ಏನಿದೆ, ಮೀನ್ಸ್ ನೆಟ್ವರ್ಕ್ ಏನಿದೆ ಅದ್ರ ಮೇಲೆ ಬರುತ್ತೆ. ನೋಡಿ, ಇನ್ನು ಕೆಳಗಡೆ ನಿಮಗೆ ರನ್ ಆಗ್ತದೆ 3-4 ಮೀನ್ಸ್ 4 to 5 ಫೀಚರ್ಸನ್ನು ರನ್ ಆಗ್ತದೆ. ಆಡಿಯೋ ಓವರ್ ವ್ಯೂ ಮತ್ತು ಕೆಲವೊಂದು ಕಂಪ್ಲೀಟ್ ಆಗಿದ್ದಾವೆ. ಕಂಪ್ಲೀಟ್ ಆಗಿರೋವು ನಾವೇನಂದರೆ ಜಸ್ಟ್ ಇಲ್ಲಿ ಔಟ್ಲನ್ನ ಚೆಕ್ ಮಾಡಿಬಿಡೋಣ, ಆಮೇಲೆ ಅವು ರಿಮೈನಿಂಗ್ ಜನ್ರೇಟ್ ಆಗ್ತಾನೆ ಇರುತ್ತೆ. ಓಕೆ, ಸೊ ನಾನು ಇವಾಗ ಏನಂತಂದರೆ ಇವೆಲ್ಲ ಫೀಚರ್ಸ್ನ ರನ್ ಮಾಡಿ ಇಟ್ಬಿಟ್ಟಿದ್ದೀನಿ, ಅವು ಜನ್ರೇಟ್ ಆಗ್ತಾನೆ ಇದ್ದಾವೆ. ಓಕೆ, ನಾವು ಒನ್ ಬೈ ಒನ್ ಇವು ಯಾವ್ಯಾವ ಜನ್ರೇಟ್ ಆಗಿದ್ದಾವಲ್ಲ ಅವ್ರು ನಾವು ಚೆಕ್ ಮಾಡೋಣ. ಫಸ್ಟು ಬಂದ್ಬಿಟ್ಟು ಏನಂತಂದರೆ ಇದರಲ್ಲಿ ಫಸ್ಟು ಏನು ಜನ್ರೇಟ್ ಆಗಿದೆ ಅದು ಚೆಕ್ ಮಾಡೋಣ. OSI ಮಾಡೆಲ್ ನೆಟ್ವರ್ಕ್ ಟೋಪಾಲಜೀಸ್ ಅಂತ, ಅಂದರೆ ಅದರಲ್ಲಿ ಏನಿದೆ ಅದೆಲ್ಲ ನಿಮಗೆ ಕೊಡುತ್ತೆ. ಬೇಸ್ಡ್ ಆನ್ ಸೋರ್ಸ್. ಓಕೆ, ನಿಮಗೆ ಇದು ಯಾವ ಥರ ಅಂತಂದರೆ ನಿಮಗೆ ಪವರ್ ಪಾಯಿಂಟು ನೀವೇನಾದರೂ ಒಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡಬೇಕು ಅಂತಂದ್ರೆ ಅಂಥ ಸಮಯದಲ್ಲಿ ಭಾಳಷ್ಟು ಯೂಸ್ ಆಗುತ್ತೆ. ಓಕೆ, ಸೊ ನಿಮಗೆ ಕೆಲವೊಂದೆಲ್ಲ ಜನ್ರೇಟ್ ಮಾಡುತ್ತೆ. ಮೀನ್ಸ್ ಒಂಥರ ಬ್ಯಾನರ್ ಥರ ಇದರಲ್ಲೆಲ್ಲ ಇನ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಆ PDF ಅಲ್ಲಿ ಏನಿದೆ ಆ ಡಾಟಾ ಅಲ್ಲಿ ಒಂದು ಡೀಟೇಲ್ ಆಗಿ ಪಾಯಿಂಟ್ ವೈಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಇದು ಬಂದ್ಬಿಟ್ಟು ಒಳ್ಳೆ ಫ್ಯೂಚರು. ಅಂದರೆ ಒಂದೇ ಪಿಕ್ಚರಲ್ಲಿ ನಿಮಗೆ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೆ, ಏನೇನು ಅದರಲ್ಲಿ ಡಾಟಾ ಅವೈಲೇಬಲ್ ಇದೆ ನಿಮ್ಗೆ ಅರ್ಥ ಆಗೋ ಥರ ಇದು ಎಕ್ಸ್ಪ್ಲೇನ್ ಮಾಡುತ್ತೆ ಪಿಕ್ಚರಲ್ಲಿ. ಓಕೆ, ಸೊ ಇದು ನಿಮಗೆ ನೋಡ್ಬೋದು ಎಲ್ಲ ಕಾಣಿಸುತ್ತೆ ಏನೇನಿದೆ, ಅಪ್ಲಿಕೇಶನ್ ಲೇಯರ್, ಪ್ರೆಸೆಂಟೇಷನ್ ಸೆಷನ್ ಅಂತ. ಸೊ ಈ ಥರ ಎಲ್ಲ ಇದೆ. ನೆಕ್ಸ್ಟ್ OSI ಮಾಡಲ್ಲ, ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದೆ ಇದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಅಂಡರ್ಸ್ಟ್ಯಾಂಡಿಂಗ್ ನೆಟ್ವರ್ಕ್ ಸ್ಕೇಲ್ ಅಂತ. ಅಂಡರ್ಸ್ಟ್ಯಾಂಡಿಂಗ್ ನೆಟ್ವರ್ಕ್ ಸ್ಕೇಲ್ ಅಂತಂದರೆ ಈಸಿ ಲೆವೆಲಿದೆ ನಿಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಏನೇನಿದೆ ಅಂತ. ಫಂಡಮೆಂಟಲ್ಸ್, ವಾಟ್ ಈಸ್ ಕಂಪ್ಯೂಟರ್, ನಿಮಗೆ ಜಸ್ಟ್ ಒಂಥರ ಟೆಕ್ಸ್ಟ್ ಮುಖಾಂತರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಈಸಿಯಾಗಿ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಏನು ಟಿಪಿಕಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಓಕೆ, ಕೀ ಟೆಕ್ನಾಲಜೀಸ್, ಅಟ್ರಿಬ್ಯೂಷನ್ ಮೆಥಡ್, ಲ್ಯಾನು, ವ್ಯಾನು, ಮ್ಯಾನು, ಇವೆಲ್ಲವಿದ್ದಾವೆ. ಓಕೆ, ಈ ಥರ ನಿಮ್ಗೆ ಏನಂತಂದರೆ ಜಸ್ಟ್ ಅರ್ಥ ಆಗೋ ರೀತಿಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ ಪಾಯಿಂಟ್ ವೈಸ್. ಓಕೆ, ಪಾಯಿಂಟ್ ವೈಸ್ ಇದು ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಇದಿಷ್ಟು ಪ್ರೆಸೆಂಟು. ಓಕೆ, ನೆಕ್ಸ್ಟ್ ರಿಪೋರ್ಟು. ಈ ರಿಪೋರ್ಟು ನಾವು ಸಹ ಜನ್ರೇಟ್ ಮಾಡ್ಬೋದು. ರಿಪೋರ್ಟ್ ಜನ್ರೇಟ್ ಮಾಡುತ್ತೆ. ಸೊ ಯಾವ ಥರ ಅಂದರೆ ಇಲ್ಲಿ ನೋಡ್ಬೋದು, ರಿಪೋರ್ಟ್ ಬಂದ್ಬಿಟ್ಟು ಈ ಥರ ಇರುತ್ತೆ. ನಿಮಗೆ ರಿಪೋರ್ಟ್ ಇದೆಲ್ಲ ಏನು PDF ಇದೆ ಅಲ್ಲ, ರಿಪೋರ್ಟ್ನ ಟೆಕ್ಸ್ಟ್ ರೀತಿಯಲ್ಲಿ ನಿಮಗೆ ಕನ್ವರ್ಟ್ ಮಾಡಿ ಕೊಡುತ್ತೆ. ಅಂದರೆ ಡಿಟೇಲಾಗಿ ಒಂದು ರಿಪೋರ್ಟ್ ಥರ ಜನ್ರೇಟ್ ಮಾಡುತ್ತೆ. ಇದರಲ್ಲಿ ಮೇನ್ ಪಾಯಿಂಟ್ಸ್ ಏನಿದಾವೆ ಅವೆಲ್ಲ ನಿಮಗೆ ಪಾಯಿಂಟ್ ಔಟ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಯಾವ ಥರ ಅಂತ ನೋಡ್ಬೋದು. ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಜಿಯೋಗ್ರಾಫಿಕ್ ಸ್ಕೇಲ್, ಲೋಕಲ್ ಏರಿಯಾ ನೆಟ್ವರ್ಕ್ ಮತ್ತು ವೈಡ್ ಏರಿಯಾ ನೆಟ್ವರ್ಕ್ ಇವೆಲ್ಲ ಆಲ್ರೆಡಿ ಗೊತ್ತಿದೆ. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇವೆಲ್ಲ ನಿಮಗೆ ಪಾಯಿಂಟ್ ವೈಸ್ ಇದೆಲ್ಲ ರಿಪೋರ್ಟ್ ಜನ್ರೇಟ್ ಮಾಡಿ ಕೊಡುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದರೆ ಇದರಲ್ಲಿ ನಿಮಗೆ ಇನ್ನೊಂದು ಇದೆ ಫ್ಲ್ಯಾಶ್ ಕಾರ್ಡ್ಸ್ ಅಂತ. ಈ ಫ್ಲ್ಯಾಶ್ ಕಾರ್ಡ್ಸು ಅಂತ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕೇಳಿರ್ತಾರೆ. ಈ ಫ್ಲ್ಯಾಶ್ ಕಾರ್ಡ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಮೀನ್ಸ್ ಒಂಥರ ಕ್ವಿಜ್ ಥರ. ಮೀನ್ಸ್ ಕ್ವಿಜ್ದೇ ಒಂದು ಸಪ್ರೇಟು, ಬಟ್ ಇದೊಂದು ಸಪ್ರೇಟ್. ಓಕೆ, ನಿಮಗೆ ಫ್ಲ್ಯಾಶ್ ಕಾರ್ಡ್ ಮೀನ್ಸ್ ಒಂದು ಕ್ವಶನ್ ಕೇಳುತ್ತೆ. ನಿಮಗೆ ಒಂದು ಕ್ವಶನ್ ಕೊಡುತ್ತೆ. ಎಕ್ಸಾಂಪಲ್ ನಿಮಗೆ ಡಿಸ್ಪ್ಲೇ ಕಾಣಿಸುತ್ತೆ, ವಾಟ್ ಈಸ್ ದ ಪ್ರೈಮರಿ ಫಂಕ್ಷನ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್. ಕಂಪ್ಯೂಟರ್ ನೆಟ್ವರ್ಕ್ನ ಪ್ರೈಮರಿ ಫಂಕ್ಷನ್ ಯಾವುದು? ನಿಮ್ಗೆ ಕ್ವಶನ್ ಇದಕ್ಕೆ ಗೊತ್ತಿಲ್ಲ, ಒಂಥರ ಕ್ವಶನ್ ಕೇಳುತ್ತೆ ನಮ್ಮನ್ನು. ನಿಮಗೆ ಕ್ವಶನ್ ಅದಕ್ಕೆ ಆನ್ಸರ್ ಗೊತ್ತಿಲ್ಲ. ಓಕೆ, ಆನ್ಸರ್ ಗೊತ್ತಿಲ್ಲ ಇದಕ್ಕೆ. ಅಂಥ ಟೈಮ್ನಲ್ಲಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಆನ್ಸರ್ ಇರುತ್ತೆ, ಬ್ಯಾಕ್ ಸೈಡ್ ಇರುತ್ತೆ. ಸೊ ಇದನ್ನೇ ನಾವು ಏನಂತಾನೆ ಫ್ಲ್ಯಾಶ್ ಕಾರ್ಡ್ ಅಂತ ಕರಿತೀವಿ. ಮೀನ್ಸ್ ಈ ಥರ ನಾವು ಓದೋದ್ರಿಂದ ನಮಗೆ ಮೈಂಡ್ನಲ್ಲಿ ಬೇಗ ಉಳಿಯುತ್ತೆ. ಟು ಇಂಟರ್ಕನೆಕ್ಟ್ ದ ಕಂಪ್ಯೂಟರ್ಸ್ ಆ್ಯಂಡ್ ಡಿವೈಸಸ್ ಟು ಫೆಸಿಲಿಟೇಟ್ ದ ಡಾಟಾ ಕಮ್ಯುನಿಕೇಷನ್ ಆ್ಯಂಡ್ ದ ಶೇರಿಂಗ್ ಆಫ್ ರಿಸೋರ್ಸ್ ಆ್ಯಂಡ್ ಇನ್ಫಾರ್ಮೇಷನ್. ಸೊ ಈ ಥರ ಫ್ಲ್ಯಾಶ್ ಕಾರ್ಡ್ಸ್. ಹಾಗೆ ಬಂದ್ಬಿಟ್ಟು ಏನಂತಾರೆ ನೆಕ್ಸ್ಟ್ ಇನ್ನೊಂದು ನಮಗೆ ಟೋಟಲ್ 65 ಫ್ಲ್ಯಾಶ್ ಕಾರ್ಡ್ಸ್ ಇದ್ದಾವೆ. ಸೇಮ್ ಇದೇ ಥರನೇ ಕ್ವಶನ್ಸ್ ಎಲ್ಲ ಕ್ರಿಯೇಟ್ ಮಾಡುತ್ತೆ, ಬ್ಯಾಕ್ ಸೈಡ್ ನಿಮಗೆ ಆನ್ಸರ್ ಇರುತ್ತೆ. ಸೊ ಇದನ್ನು ಏನಂತ ಫ್ಲ್ಯಾಶ್ ಕಾರ್ಡ್ಸ್ ಅಂತ ಕರೀತಾರೆ. ಓಕೆ, ಇದು ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಸೈಡ್ ಆನ್ಸರ್ ದ ಫೈಲ್ ಸರ್ವರ್. ಇದೊಂದು ಫ್ಲ್ಯಾಶ್ ಕಾರ್ಡ್ಸ್ ಅಂತ ಕರೀತಾರೆ ಇದಕ್ಕೆ.
ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದರೆ ಇದೊಂದು ಟೇಬಲ್ ಥರ ಕನ್ವರ್ಟ್ ಮಾಡಿ ಕೊಡುತ್ತೆ ನಿಮಗೆ. ಓಕೆ, ನೀವು ಏನು PDF ಅಲ್ಲಿ ಇದೆಲ್ಲ ಒಂಥರ ಟೇಬಲ್ ಮೀನ್ಸ್ ಏನೇನು ಕಾನ್ಸೆಪ್ಟ್ಸ್ ಇದಾವಲ್ಲ PDF ಅಲ್ಲಿ ಒಂಥರ ಟೇಬಲ್ ರೀತಿಯಲ್ಲಿ ಕನ್ವರ್ಟ್ ಮಾಡಿ ಕೊಡುತ್ತೆ. ಮೀನ್ಸ್ ಫಿಸಿಕಲ್ ಲೇಯರ್, ಡಾಟಾ ಲಿಂಕ್ ಲೇಯರ್ ಯಾವ ಥರ ವರ್ಕ್ ಮಾಡುತ್ತೆ, ನೆಟ್ವರ್ಕ್ ಲೇಯರ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಇದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ ಒನ್ ಬೈ ಒನ್. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಓಕೆ, ಎಷ್ಟು ಚೆನ್ನಾಗಿ ನಿಮ್ಗೆ ಕ್ರಿಯೇಟ್ ಮಾಡಿ ಕೊಟ್ಟಿದೆ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಅಡ್ವಾಂಟೇಜಸ್ ಏನಿದೆ, ಡಿಸ್ಅಡ್ವಾಂಟೇಜಸ್ ಏನು, ಸೊ ಈ ಥರ ನಿಮಗೆ ಟೇಬಲ್ ಥರ ಇದು ಕನ್ವರ್ಟ್ ಮಾಡಿ ಕೊಡುತ್ತೆ. ಈ ಥರ ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಇವೆಲ್ಲ ನಿಮಗೆ ಏನಂತಂದರೆ ಮೀನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ಬೇಕಾದ್ರೆ ಅಂಥ ಟೈಮಲ್ಲಿ ಸಖತ್ತಾಗಿ ನಿಮಗೆ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೂ ಫೀಚರ್ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು ಆರ್ಕಿಟೆಕ್ಚರ್ ಪ್ರೋಟೋಕಾಲ್. ಸೊ ಇದು ಸಖತ್ತಾಗಿದೆ, ನೀವು ನೋಡ್ಬೋದು ಯಾವ ಥರ ಇದೆ ಫೀಚರು. ಆರ್ಕಿಟೆಕ್ಚರ್ ಫೀಚರ್ ಮೀನ್ಸ್ ಇದು ಎಕ್ಸಾಂಪಲ್ ನಿಮಗೆ ಇದರಲ್ಲಿ ಫೀಚರ್ ಆದಪ್ಪ ಅಂತಂದರೆ ನಿಮಗೆ ಗೊತ್ತಾಗುತ್ತಿದೆ. ಮೈಂಡ್ ಮ್ಯಾಪ್ ಅಂತ ಒಂದು ಫೀಚರ್ ಇದೆ ಅಲ್ವಾ, ಸೊ ಮೈಂಡ್ ಮ್ಯಾಪ್ ಅಂತ, ಸೊ ಅದು ಫೀಚರ್ ಇದು ಮೀನ್ಸ್ ವೆಯ್ಟ್ ಆಲ್ರೆಡಿ ರನ್ ಮಾಡಿದ್ದೀನಿ ನಾನು. ಓಕೆ, ಇದು ಮೀನ್ಸ್ ಮೈಂಡ್ ಮ್ಯಾಪ್ ಅಂತ ಫೀಚರ್. ಇದು ಯಾವ ರೀತಿ ಅಂತಂದರೆ ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ಎಷ್ಟು ಡಿವೈಡ್ ಆಗಿದೆ, ಯಾವುದು ಡಿವೈಡ್ ಆಗಿದೆ ಆ PDF ಅಲ್ಲಿ, ನೆಟ್ವರ್ಕ್ ಟೈಪ್ಸ್ ಡಿವೈಡ್ ಆಗಿದೆ, OSI ರೆಫರೆನ್ಸ್ ಮಾಡಲ್, ನೆಕ್ಸ್ಟ್ ನೆಟ್ವರ್ಕ್ ಸೆಕ್ಯೂರಿಟಿ. ಸೊ ಈ ಥರ 3 ಟೈಪ್ಸಲ್ಲಿ ಡಿವೈಡ್ ಆಗಿದೆ. ಸೊ ನೆಟ್ವರ್ಕ್ ಟೈಪ್ಸಲ್ಲಿ ಇನ್ನೆಷ್ಟು ನಮಗೆ ಡಿವೈಡ್ ಆಗಿದೆ, ಲ್ಯಾನು, ವ್ಯಾನು, ಮ್ಯಾನು. ಲ್ಯಾನಲ್ಲಿ ಕ್ಲಿಕ್ ಮಾಡಿದ್ರೆ ಇನ್ನೆಷ್ಟು ಡಿವೈಡ್ ಆಗಿದೆ, ಸ್ಮಾಲ್ ಜಿಯೋಗ್ರಫಿಕಲ್ ಏರಿಯಾ, ಹೈ ಸ್ಪೀಡ್ಸ್, ಟಪೋಲಜೀಸ್ ಇದೆ, ಸ್ಟಾರು, ಬಸ್ಸು, ರಿಂಗು ಮತ್ತು ಮೆಶ್ ಟಪೋಲಜಿ. ಸೊ ಈ ಥರ. ಓಕೆ, ಇವೆಲ್ಲ ಫೀಚರ್ಸ್ ಇರ್ತವೆ. ನೆಕ್ಸ್ಟ್ ನಮಗೆ ಮ್ಯಾನಲ್ಲಿ ಏನೇನು ಫೀಚರ್ಸ್ ಇದೆ, ಮ್ಯಾನಲ್ಲಿ ಇದು ಸಮ್ ಸಿಟಿ ಲೆವೆಲ್ ಈ ಥರ ಎಲ್ಲ ಇದೆ. ಮತ್ತು ವ್ಯಾನಲ್ಲಿ ನಮಗೆ ಆಲ್ರೆಡಿ ಗೊತ್ತಿದೆ, ಲಾರ್ಜು ಮತ್ತು ರೌಟರ್ಸ್ ಔಟ್ಲ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. OS ರೆಫರೆನ್ಸ್ ಮಾಡಲಲ್ಲಿ ಇದರಲ್ಲಿ ನಮಗೆ 5 ಟೈಪ್ಸ್ ಬಂದಿದೆ ನೋಡಿ. ಮೀನ್ಸ್ ಟೋಟಲ್ ಇವು 7 ಲೇಯರ್ಸ್ ಇರ್ತವೆ, ಬಟ್ ಡಿವೈಡ್ ಮಾಡಿದ್ರೆ ಇಷ್ಟು ಡಿವೈಡ್ ಮಾಡಿದೆ. ಓಕೆ, ನಮಗೆ ಇದರಲ್ಲಿ ಫಿಸಿಕಲ್ ಲೇಯರ್ಸಲ್ಲಿ ಏನೇನು ಇದ್ದಾವೆ, ಸೊ ಡಾಟಾ ಲಿಂಕ್ ಲೇಯರಲ್ಲಿ ಸೆಷನ್ನು, ಪ್ರೆಸೆಂಟೇಷನ್ ಮತ್ತು ಅಪ್ಲಿಕೇಶನ್ ಲೇಯರಲ್ಲಿ ಎಷ್ಟೆಷ್ಟು ಡಿಫ್ರೆನ್ಸ್ ಇದೆ. ಸೊ ಈ ಥರ ನಮಗೆ ಏನಂತಂದರೆ ಇದೊಂದು ಮೈಂಡ್ ಮ್ಯಾಪ್. ಓಕೆ, ಈಸಿ ಟು ರಿಮೆಂಬರ್ ಮಾಡೋದಕ್ಕೆ ಇದು ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಓಕೆ, ಇದು ಮೈಂಡ್ ಮ್ಯಾಪ್ ಎಂಬ ಫ್ಯೂಚರ್. ಸೊ ಪ್ರೆಸೆಂಟ್ ನಾನು ಇವಾಗ ಏನು ಎಕ್ಸ್ಪ್ಲೇನ್ ಮಾಡೋದಲ್ಲ, ಇವಿಷ್ಟು ಫೀಚರ್ಸು. ಇನ್ನೂ ರಿಮೈನಿಂಗ್ 2 ಫೀಚರ್ಸ್ ಇದ್ದಾವೆ, ಅದು ವೆಂಟಾಸ್ಟಿಕ್ ಫೀಚರ್ಸ್. ಸೊ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅವಿನ್ನ ಜಸ್ಟ್ ರನ್ ಆಗ್ತದಾವೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವು ಮಿನಿಮಮ್ ಒಂದು 15 ಮಿನಿಟ್ಸ್ ಆ ಥರ ತಗೊಳ್ತಾರೆ ರೆಂಡರಿಂಗ್ ಆಗೋದಕ್ಕೆ, ಬೇಸ್ಡ್ ಆನ್ ನೆಟ್ವರ್ಕ್ ಮೇಲೆ. ಓಕೆ, ಸೊ ಇನ್ನೂ ರನ್ ಆಗ್ತದೆ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ಏನಂತಂದರೆ ನಾನು ಹೇಳ್ದಲ್ವ ಒಂದು ಆಡಿಯೋ ಫೀಚರ್ ಇದೆ ಅಂತ, ಆ ಫೀಚರ್ ಇವಾಗ ಏನಂತಂದರೆ ಜಸ್ಟ್ ರೆಂಡರಿಂಗ್ ಕಂಪ್ಲೀಟ್ ಆಗಿದೆ. ಓಕೆ, ಅದನ್ನು ನಾವು ಇವಾಗ ನೋಡೋಣ, ಚೆಕ್ ಮಾಡೋಣ ಯಾವ ಥರ ಔಟ್ಪುಟ್ ಬಂದಿದೆ ಅಂತ. ಓಕೆ, ಇವಾಗ ನಿಮ್ಗೆ ಕೇಳಿಸುತ್ತೆ, ಜಸ್ಟ್ ಇವಾಗ ಆಡಿಯೋ ರನ್ ಆಗುತ್ತೆ. Right now, your device is quietly making thousands of microscopic life or death decisions. And since you're listening to this, I know you, the learner, are always looking for that next big. It doesn't take down the rest of the building, but the vulnerability is pretty obvious. If that central hub dies, The entire ಸೊ ಇದರಲ್ಲಿ ಏನಪ್ಪ ಅನ್ನೋ ಮಹಾ ಫೀಚರ್ ಇದೆ ಅಂತ ನೀವು ಹೇಳ್ಬೋದು. ಇದು ಬಂದ್ಬಿಟ್ಟು ಏನಂತಂದರೆ ನಿಮ್ಮ PDF ಅಲ್ಲಿ ಏನು ಇದೆ ಅಲ್ವಾ ಡಾಟಾ, ಅದ್ರ ಬೇಸ್ಡ್ ಮೇಲೆ ಇದು ಆಡಿಯೋ ಜನ್ರೇಟ್ ಆಗುತ್ತೆ. ಈ ಆಡಿಯೋ ಯಾವ ಥರ ಅಂದರೆ ಇವಾಗ ನೀವು ಯಾವುದೋ ಒಂದು ಪಾಡ್ಕಾಸ್ಟ್ ನೋಡ್ತಾ ಇರ್ತೀರ, ಇಬ್ಬರು ಪರ್ಸನ್ ಕೂತ್ಕೊಂಡು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತಾರಲ್ವಾ ಕಂಟೆಂಟ್ ಬಗ್ಗೆ, ಸೇಮ್ ಅದೇ ಥರನೇ ಇದರಲ್ಲಿ ಸಹ ಈ ಪ್ರೆಸೆಂಟ್ ನೀವೇನು ಪ್ರೊವೈಡ್ ಆಗಿದ್ದಲ್ಲ PDF ಅಲ್ಲಿ, ಅದರಲ್ಲಿ 2 ಮೆಂಬರ್ಸು ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಸೊ ಆ ರೀತಿಲಿ ಇದು ವರ್ಕ್ ಆಗುತ್ತೆ ಆಡಿಯೋ. ಸೊ ಇದರಲ್ಲಿ ಇನ್ನು ಪ್ಲಸ್ ಇದರಲ್ಲಿ ಇನ್ನು ಅಡ್ವಾಂಟೇಜ್ ಇರೋದು ಏನು ಫೀಚರಪ್ಪ ಅಂತಂದರೆ ಇಲ್ಲಿದೆ. ಓಕೆ, ನಿಮಗೆ ಕಾಣಿಸ್ತಾ ಇದೆ ಆ ಆಡಿಯೋ. ನೀವು ಆ ಆಡಿಯೋ ಏನು ಜಸ್ಟ್ ನೀವು ಕೇಳ್ತಾ ಇರ್ತಾರಲ್ಲ, ನೀವು ಆ ಟೈಮ್ನಲ್ಲಿ ಏನೋ ಒಂದು ಕ್ವಶನ್ ಬಂತು ಮೀನ್ಸ್ ಇಬ್ಬರು ಅದು ಯಾವ ರೀತಿಲಿ ಅಂದರೆ ಆಡಿಯೋ ಇಬ್ಬರು ಯಾವುದೋ ಒಂದು ಪಾಡ್ಕಾಸ್ಟಲ್ಲಿ ಇಬ್ಬರು ಡಿಸ್ಕಷನ್ ಮಾಡ್ತಿರ್ತಾರಲ್ವಾ, ಸೊ ಅದರಲ್ಲಿ ನೀವು ಜಾಯ್ನ್ ಆಗ್ಬೋದು. ಸೊ ಆ ರೀತಿ ಫೀಚರ್ ಜಸ್ಟ್ ನಿಮಗೆ ಇಲ್ಲಿ ಇಂಟ್ರಾಕ್ಟಿವ್ ಮೋಡ್ ಅಂತಿದೆ. ಓಕೆ, ಕ್ಲಿಕ್ ಮಾಡಿ. ಇಂಟ್ರಾಕ್ಟಿವ್ ಮೋಡಲ್ಲಿ ಆ ಆಡಿಯೋ ರನ್ ಆಗುತ್ತೆ. ಓಕೆ, ನೀವು ನೋಡ್ತಾ ಇರಿ, ಒಂದು ನಿಮಿಷ ಆಡಿಯೋ ಪ್ಲೇ ಮಾಡ್ತಾ ಇದ್ದೀನಿ. Right now, your device is quietly making thousands of microscopic life or death decisions. And since you're ಸೊ ಇವಾಗ ಆಡಿಯೋ ರನ್ ಆಗ್ತಾ ಇದೆ, ನಾನು ಜಸ್ಟ್ ಇಲ್ಲಿ ಜಾಯಿನ್ ಬಟನ್ ಇದೆಯಲ್ಲ, ಜಾಯಿನ್ ಬಟನ್ ಕ್ಲಿಕ್ ಮಾಡ್ತೀನಿ. ನಾನು ಕ್ವಶನ್ ಕೇಳ್ತೀನಿ ಒಂದು. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ OSI models in 7 layers? Can I know? jumping right into the blueprint. Let's unpack the 7 layers of this OSI model. ಸೊ ಈ ಥರ ನಾವೇನಾದರೆ ಇಂಟ್ರಾಕ್ಟ್ ಮಾಡಿಕೊಂಡು ನಾವು ಅವುಗಳ ಜೊತೆ ಮಾತಾಡ್ಬೋದು. ಮೀನ್ಸ್ ಈ ಥರ ಮಾತಾಡಿದ್ರೆ ನಮಗೆ ಕೆಲವೊಂದು PDF ಅಲ್ಲಿ ಏನಿದೆ ಅಲ್ವಾ, ಕೆಲವೊಂದು ಡೌಟ್ ಇರ್ತಾವಲ್ಲ, ಅವ್ರು ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದರಲ್ಲಿ ನನಗೆ ಈ ಫೀಚರ್ಸ್ ಮಾತ್ರ ಸಖತ್ ಅನ್ನಿಸ್ತು. ಸೊ ನೀವು ನೋಡ್ತಾ ಇದ್ದಾರೆ, ಈ ಥರ ನೀವು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ.
ಓಕೆ ಸೊ ಇಷ್ಟೇ ಸಾಕು. ಓಕೆ, ಆಲ್ಮೋಸ್ಟ್ ನಿಮ್ಗೆ ಐಡಿಯಾ ಬಂದಿದೆ ಅನ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಏನಂತಂದ್ರೆ ಆ ವಿಡಿಯೋ ಸಹ ಜನರೇಟ್ ಆಗಿಬಿಟ್ಟಿದೆ, ಅದನ್ನು ಸಹ ಚೆಕ್ ಮಾಡಿಬಿಡೋಣ ಯಾವ ಥರ ಬಂದಿದೆ ಅಂತ. ಆ ವಿಡಿಯೋ ಜನರೇಟ್ ಆಗಿದೆ. ಓಕೆ, ಜಸ್ಟ್ ಲೋಡ್ ಆಗ್ತಾ ಇದೆ, ನೋಡೋಣ ಯಾವ ಥರ PDF ಇರೋ ಮೀನ್ಸ್ ಡಾಟಾ ಬೇಸ್ಡ್ ಆದಮೇಲೆ ವಿಡಿಯೋ ಯಾವ ಥರ ಕ್ರಿಯೇಟ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ವಿಡಿಯೋ ಮೀನ್ಸ್ ವಿಡಿಯೋ ಅಲ್ಲ, ಓಕೆ, ಜಸ್ಟ್ ಇದು ಒಂಥರ ಪ್ರೆಸೆಂಟೇಷನ್ ಥರ ವರ್ಕ್ ಆಗುತ್ತೆ. ನೀವು ನೋಡಿ ಗೊತ್ತಾಗುತ್ತೆ. ನಾನು ಪ್ಲೇ ಮಾಡ್ತಾ ಇದ್ದೇನೆ ವಿಡಿಯೋ. Hey everyone, and welcome to This Explainer. Today we've got a truly fascinating goal. We are going to demystify the invisible infrastructure of computer networks. It's something we all use constantly, every single day, yet we rarely ever stop to think about it. We're going to break down exactly how the digital world communicates. And I promise you, by the end of this, you are never going to look at your devices the same way again. Okay, let's dive right into this. So, what really ಸೊ ಇದೊಂದು ನಿಮ್ಗೆ ಏನಂತಂದರೆ ಸ್ಲೈಡ್ ವೈಸ್ ಸ್ಲೈಡು ನಿಮಗೆ ಅಂದರೆ ಎಕ್ಸ್ಪ್ಲೇನ್ ಮಾಡುತ್ತೆ. ಮೀನ್ಸ್ ಇದು ಯಾವ ಥರ ಅಂತಂದರೆ ನೀವು ಯಾವೊಂದು ಕ್ಲಾಸ್ ಕೇಳಬೇಕಾದ್ರೆ ಅವ್ರು ಯಾವ ಥರ ಸ್ಲೈಡ್ಗಳು ಪ್ಲೇ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೋ ಅದ್ರ ಬಗ್ಗೆ ಟಾಪಿಕ್ ಬಗ್ಗೆ ಸೇಮ್ ಅದೇ ಥರನೇ ಏನಂತಂದರೆ ಇದರಲ್ಲಿ ವಿಡಿಯೋ ಜನ್ರೇಟ್ ಮಾಡಿ ನಿಮಗೆ ಕೊಡುತ್ತೆ. ಸೊ ಇದೊಂದು ಒಳ್ಳೆ ಫೀಚರ್ ಅಂತ ಅನಿಸುತ್ತೆ ನನಗೂ. ಆಡಿಯೋ ಮತ್ತು ಇದು ಬಂದ್ಬಿಟ್ಟು ನಿಮಗೆ ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ನಾಟ್ ಅಟ್ ಓನ್ಲಿ ಜಸ್ಟ್ ನೋಡೋದು ಮಾತ್ರ ಅಲ್ಲ, ನಾವು ಇದನ್ನು ಡೌನ್ಲೋಡ್ ಸಹ ಮಾಡ್ಕೋಬೋದು. ನಿಮಗೆ ಮೇಲೆ 3 ಡಾಟ್ಸ್ ಇದೆ, ಸೊ ಅಲ್ಲಿ ನಾವು ಡೌನ್ಲೋಡ್ ಕೊಟ್ಟರೆ ಅದು ಡೌನ್ಲೋಡ್ ಆಗುತ್ತೆ. ಸೊ ನಿಮಗೆ ಇದು ಮಾತ್ರ ಅಲ್ಲ, ಓಕೆ, ಆಡಿಯೋನೂ ನಾವು ಅದೇ ರೀತಿಲಿ ಮಾಡ್ಬೋದು. ಓಕೆ, ನಮಗೆ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ, ಜಸ್ಟ್ ದಟ್ಸ್ ಇಟ್. ಓಕೆ, ನಾವು ಆಡಿಯೋ ಸಹ ಡೌನ್ಲೋಡ್ ಮಾಡ್ಬೋದು. ಎಲ್ಲಂದರೆ ಯಾವುದೊಂದು ರಿಪೋರ್ಟ್ಸ್ ಇದೆ, ಆ ರಿಪೋರ್ಟ್ಸ್ನ ನಾವು ಡೌನ್ಲೋಡ್ ಮಾಡ್ಕೋಬೋದು. ಮೈಂಡ್ ಮ್ಯಾಪ್ ಇದೆಲ್ಲ, ಆ ಮೈಂಡ್ ಮ್ಯಾಪ್ನ ಸಹ ನಾವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಆ ರೀತಿಲಿ ಓಕೆ, ಈ ರೀತಿಯೆಲ್ಲ ನಮಗೆ ಏನಂತಂದರೆ ಇದು ವರ್ಕ್ ಆಗುತ್ತೆ. ನಿಮಗೆ ಮೈಂಡ್ ಮ್ಯಾಪ್ದು ಇಲ್ಲಿದೆ, ಸೊ ಇಲ್ಲಿದೆ ಆರ್ಕಿಟೆಕ್ಚರ್ ಪ್ರೋಟೋಕಾಲ್ಸ್ ಅಂತ. ಓಕೆ, ನಾನು ಇಲ್ಲಿ ಜಸ್ಟ್ ಮೇಲೆ ಡೌನ್ಲೋಡ್ ಸಿಂಬಲ್ ಇದೆ, ಡೌನ್ಲೋಡ್ ಕೊಟ್ಟನಾ, ಡೌನ್ಲೋಡ್ ಆಯಿತು. ಸೊ ದಟ್ಸ್ ಇಟ್, ಲೋಡ್ ಆಗುತ್ತೆ. ಸೊ ಅದರಲ್ಲಿ ಯಾವ್ಯಾವ ಟೈಪ್ ಆಫ್ ಫೀಚರ್ಸ್ ಇದ್ದಾವೆ ಎಲ್ಲ ಗೊತ್ತಾಗುತ್ತೆ. ನೀವು ಪ್ರತಿಯೊಂದು ನೀವು ಕ್ಲಿಕ್ ಮಾಡಿ ಓಪನ್ ಮಾಡಿದರೆ ಆ ಪಿಕ್ಚರೆಲ್ಲ ಡೌನ್ಲೋಡ್ ಆಗಿಬಿಡುತ್ತೆ. ಸೊ ಈ ಥರ ನಿಮಗೆ ಫೀಚರ್ಸ್ ಎಲ್ಲ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಇದೊಂದು ಒಳ್ಳೆ ಲರ್ನರ್ಸ್ಗೆ ಅಥವಾ ನೀವು ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಿದ್ರೆ ಒಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡಬೇಕಂದ್ರೆ ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಸೊ ಒಂಥರ ಯೂಸ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ನಾಟ್ ಅಟ್ ಓನ್ಲಿ ಇದು ನಾರ್ಮಲು ಫ್ರೀ ಇದೆ, ಓಕೆ, ಜನ್ರೇಟ್ ಮಾಡ್ಕೋಬೋದು, ನೋ ಇಶ್ಯೂ. ಬಟ್ ನಿಮ್ಗೆ ಇದರನ್ನೇ ಜಾಸ್ತಿ ಫೀಚರ್ಸ್ನ ಲಾಂಗ್ ಟೈಮ್ ಎಲ್ಲ ಯೂಸ್ ಮಾಡಬೇಕು ಪರ್ ಡೇಗೆ ಅಂತಂದರೆ ಇದರಲ್ಲಿ ಕೆಲವೊಂದು ಸಬ್ಸ್ಕ್ರಿಪ್ಷನ್ ಇದ್ದಾವೆ. ಆ ಸಬ್ಸ್ಕ್ರಿಪ್ಷನ್ನ ತೊಗೊಂಡು ನೀವು ಯೂಸ್ ಮಾಡ್ಕೋಬೋದು. ಓಕೆ, ನನಗೆ ಇದರಲ್ಲಿ ಹೈಲೈಟ್ ಆಗಿರೋ ಫೀಚರ್ಸ್ ಹೇಳ್ತಿರೋದೇ ಇಷ್ಟು. ಓಕೆ, ಇದರಲ್ಲಿ ನಮಗೆ ಬಂದ್ಬಿಟ್ಟು ಇಷ್ಟ ಆಗಿರೋದು ಒಂದು ಆಡಿಯೋ ಲೆವೆಲಲ್ಲಿದೆ. ಆಡಿಯೋದ್ರಲ್ಲಿ ನಾವು ಇಂಟ್ರ್ಯಾಕ್ಟ್ ಮಾಡ್ಕೋಬೋದು ಅವರು ಕಮ್ಯುನಿಕೇಟ್ ಮಾಡ್ತಿರ್ಬೇಕಾದ್ರೆ. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಏನಂತಂದರೆ ವೀಡಿಯೋ ಸ್ಲೈಡ್ ವೈಸ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಹಾಗೆ ಬಂದ್ಬಿಟ್ಟು ಒಂದು ಪಿಕ್ಚರಲ್ಲಿ ನಿಮಗೆ ಅಂತಂದರೆ ಅದು PDF ಏನು ಡಾಟಾ ಇದೆಯಲ್ಲ ಅದನ್ನೆಲ್ಲ ಶಾರ್ಟ್ಕಟ್ ಆಗಿ ನಿಮಗೆ ಏನಂತಂದರೆ ಡಾಟಾಸ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಓಕೆ, ಇದೊಂದು ಜಸ್ಟ್ ರಿಪೋರ್ಟ್ಸ್ನ ಜನ್ರೇಟ್ ಮಾಡುತ್ತೆ. ಸೊ ಈ ಥರ ಭಾಳಷ್ಟು ಫೀಚರ್ಸ್ ಇದೆ. ಓಕೆ, ಅದೇ ಬಂದ್ಬಿಟ್ಟು ಮೈಂಡ್ ಮ್ಯಾಪ್ ಇನ್ನೂ ಚೆನ್ನಾಗಿ ಅನ್ನಿಸ್ತು ನನಗೆ. ಯಾಕಂದ್ರೆ ಮೀನ್ಸ್ ಅದರಲ್ಲಿ ಇನ್ನೂ ಎಷ್ಟೆಷ್ಟು ಪಾರ್ಟ್ಸ್ ಇದಾವೆ ಅಂತ ಡಿವೈಡ್ ಮಾಡಿ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಇದಿಷ್ಟು ನನಗೆ ಬೆಟರ್ ಅಂತ ಅನಿಸಿದ್ದು ಫೀಚರ್ಸಲ್ಲಿ. ಅದರಲ್ಲಿ ಬಂದ್ಬಿಟ್ಟು ಯಾವುದೇ ರೀತಿ ಲಿಮಿಟ್ ಎಲ್ಲ ಡೌನ್ಲೋಡ್ ಮಾಡೋದಕ್ಕೆ ಇದು ಸಹ ಸೂಪರ್ ಅನಿಸುತ್ತೆ ನನಗೆ. ಸೊ ಓಕೆ, ಗುಡ್. ನಿಮಗೇನು ಅನ್ನಿಸ್ತಿದೆ ಈ ಪರ್ಟಿಕ್ಯುಲರ್ ಇದ್ರ ಬಗ್ಗೆ? ಓಕೆ, ಈ ಟೂಲ್ ಬಗ್ಗೆ ನನಗೆ ಇದರಲ್ಲಿ ಇನ್ನೂ ಚೆನ್ನಾಗಿ ಅನಿಸಿದ್ದು, ನಾವು ಯಾವುದೊಂದು ವೆಬ್ಸೈಟು ಅಥವಾ ಯಾವುದೊಂದು ವೀಡಿಯೋದಲ್ಲಿ ಅದ್ರ ಬಗ್ಗೆ ಸಮರೈಸ್ ಮಾಡಬೇಕಂದ್ರೂ ಭಾಳಷ್ಟು ಚೆನ್ನಾಗಿ ಇಷ್ಟ ಅನ್ನಿಸ್ತು ನನಗೆ. ಸೊ ಇದಿಷ್ಟು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ಥರ ಒಂದು ಒಳ್ಳೆ ವೀಡಿಯೋಸ್ ಬರ್ತಾನೆ ಇರ್ತವೆ. ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಆನ್ ಮಾಡಿ ಇಟ್ಕೊಂಡಿರಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.